ಎಲ್ಲರಿಗೂ ನಮಸ್ಕಾರ. ಇಂದು ಈ ಟೈಮ್ ಅಕಾಡೆಮಿಯಿಂದ ಇಂಗ್ಲಿಷ್ ಗ್ರಾಮರ್ನ ಕುರಿತು ಸವಿವರವಾಗಿ ಹೇಳ ಬಯಸುತ್ತೇನೆ ಫ್ರೆಂಡ್ಸ್. ಇವತ್ತು ಪಾರ್ಟ್ಸ್ ಆಫ್ ದಿ ಸ್ಪೀಚ್ ಬಗ್ಗೆ ತಿಳಿಯೋಣ. ಪಾರ್ಟ್ಸ್ ಆಫ್ ದಿ ಸ್ಪೀಚ್ ಅಂದ್ರೆ ಅದರ ಬೇಸಿಕ್ ಡೆಫಿನಿಷನ್ ಏನಂದ್ರೆ, ಪಾರ್ಟ್ಸ್ ಆಫ್ ದಿ ಸ್ಪೀಚ್ ಆರ್ categories of the words based on their functions in a sentence. ಒಂದು ವಾಕ್ಯದಲ್ಲಿ ವಿವಿಧ ಪ್ರಕಾರದಲ್ಲಿರುವಂತಹ ಶಬ್ದಗಳು ಅದರ ಕ್ರಿಯೆ ಆಧಾರದ ಮೇಲೆ ಯಾವ ರೀತಿ ಕ್ರಿಯೆ ಕೆಲಸವನ್ನು ಮಾಡುತ್ತದೆ ಎಂದು ಹೇಳುವ ಶಬ್ದಗಳಿಗೆ ನಾವು ಪಾರ್ಟ್ಸ್ ಆಫ್ ದಿ ಸ್ಪೀಚ್ ಎಂದು ಕರೆಯುತ್ತೇವೆ. ದೇರ್ ಆರ್ 8 ಮೇನ್ ಪಾರ್ಟ್ಸ್ ಆಫ್ ದಿ ಸ್ಪೀಚ್. ಪಾರ್ಟ್ಸ್ ಆಫ್ ದ ಸ್ಪೀಚ್ ದಲ್ಲಿ 8 ಮುಖ್ಯವಾದಂತ ಪ್ರಕಾರಗಳಿವೆ. ನೌನ್ ನಾಮಪದ, ಪ್ರನೌನ್ ಸರ್ವನಾಮ, ವರ್ಬ್ ಕ್ರಿಯಾಪದ, ಅಡ್ಜೆಕ್ಟಿವ್ ವಿಶೇಷಣ, ಅಡ್ವರ್ಬ್ ಕ್ರಿಯಾ ವಿಶೇಷಣ, ಪ್ರಿಪೋಸಿಷನ್ ಸಂಬಂಧ ಸೂಚಕ, ಕಂಜಕ್ಷನ್ ಸಂಯೋಜಕ, ಇಂಟ್ರಾಜೆಕ್ಷನ್ ಭಾವಸೂಚಕ ಪದಗಳು. ಈ ರೀತಿಯಾಗಿ 8 ಪ್ರಕಾರಗಳಿವೆ. ಇವನ್ನು ಒಂದೊಂದಾಗಿ ಸವಿವರವಾಗಿ ತಿಳಿಯೋಣ ಫ್ರೆಂಡ್ಸ್. ನಾಮಪದ ನೌನ್, ಎ ವರ್ಡ್ ದಟ್ ನೇಮ್ಸ್ ಆಫ್ ದಿ ಪರ್ಸನ್, ಪ್ಲೇಸ್, ಥಿಂಗ್, ಅನಿಮಲ್ ಆರ್ ಐಡಿಯಾ. ಒಂದು ಶಬ್ದವು ವ್ಯಕ್ತಿಯ ಬಗ್ಗೆ, ವಸ್ತುವಿನ ಬಗ್ಗೆ, ಸ್ಥಳದ ಬಗ್ಗೆ, ಪ್ರಾಣಿಯ ಬಗ್ಗೆ, ವಿಚಾರದ ಬಗ್ಗೆ ವಿವರಿಸುವುದಕ್ಕೆ ನಾವೇನುತ್ತೇವೆ, ನಾವು ನಾಮಪದವಂತ ಕರೆಯುತ್ತೇವೆ. ಎಕ್ಸಾಂಪಲ್, ರವಿ, ಡೆಲ್ಲಿ, ಬುಕ್, ಆನೆಸ್ಟಿ. ರವಿ ಈಸ್ ಎ ಸ್ಟೂಡೆಂಟ್. ರವಿ ಒಬ್ಬ ವಿದ್ಯಾರ್ಥಿ. ಇಲ್ಲಿ ರವಿ ಅನ್ನೋದು ನಾಮಪದವಾಗಿರುತ್ತದೆ. ಅದೇ ರೀತಿಯಾಗಿ ಬೆಂಗಳೂರು ಈಸ್ ಎ ಸಿಟಿ. ಬೆಂಗಳೂರು ಅನ್ನೋದು ಒಂದು ನಾಮಪದವಾಗಿರುತ್ತದೆ. ಇನ್ನ ಪ್ರೊನೌನ್ ಬಗ್ಗೆ. ಪ್ರೊನೌನ್ ಅಂದ್ರೆ ಸರ್ವನಾಮ. ಕನ್ನಡದಲ್ಲಿ ಎ ವರ್ಡ್ ಯೂಸ್ ಇನ್ಸ್ಟೆಡ್ ಆಫ್ ಎ ನೌನ್. ನಾಮಪದದ ಬದಲಾಗಿ ಉಪಯೋಗಿಸುವಂತಹ ಶಬ್ದಕ್ಕೆ ನಾವು ಪ್ರೊನೌನ್ ಎಂದು ಕರೆಯುತ್ತೇವೆ, ಸರ್ವನಾಮ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, ರವಿ ಈಸ್ ಎ ಸ್ಟೂಡೆಂಟ್, ಹಿ ಈಸ್ ಎ ಇಂಟೆಲಿಜೆಂಟ್. ರವಿ ಒಬ್ಬ ವಿದ್ಯಾರ್ಥಿ, ಅವನು ಜಾಣನಾಗಿದ್ದಾನೆ. ರವಿಯ ಬದಲಾಗಿ ಹಿ ಎನ್ನುವಂತ ಶಬ್ದವನ್ನು ಉಪಯೋಗಿಸ್ತೇವೆ. ಆ ಹಿ ಎನ್ನುವಂತ ಶಬ್ದಕ್ಕೆ ನಾವು ಪ್ರೊನೌನ್ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಇನ್ನು ಬೇರೆ ಉದಾಹರಣೆಗಳಂದ್ರೆ, ಹಿ ಅಂದ್ರೆ ಅವನು, ಸಿ ಅಂದ್ರೆ ಅವಳು, ಇಟ್ ಅಂದ್ರೆ ಅದು, ದೇ ಅಂದ್ರೆ ಅವರು, ಅದು. ಈ ಶಬ್ದಗಳಿಗೆ ನಾವೇನಂತೀವಿ, ನಾವು ಪ್ರೊನೌನ್ ಎಂದು ಕರೆಯುತ್ತೇವೆ. ಇನ್ನು ವರ್ಬ್ ಕ್ರಿಯಾಪದ. ಇದರ ಬೇಸಿಕ್ ಡೆಫಿನಿಷನ್ ಅಂದ್ರೆ, ಎ ವರ್ಡ್ ದ್ಯಾಟ್ ಶೋಸ್ ದಿ ಆಕ್ಷನ್ ಆರ್ ಸ್ಟೇಟ್. ಒಂದು ವಸ್ತುವಿನ ಕ್ರಿಯೆಯನ್ನ, ಒಂದು ವಸ್ತುವಿನ ಸ್ಥಿತಿಯನ್ನ ಹೇಳುವುದಕ್ಕೆ ನಾವು ಕ್ರಿಯಾಪದ ಎಂದು ಕರೆಯುತ್ತೇವೆ. ಎಕ್ಸಾಂಪಲ್, ರನ್, ಈಟ್, ದೇ, ಈಸ್, ಆರ್ ಇತ್ಯಾದಿಗಳು. ಹಿ ರನ್ಸ್ ಫಾಸ್ಟ್. ಅವನು ಫಾಸ್ಟ್ವಾಗಿ, ವೇಗವಾಗಿ ಹೋಗುತ್ತಾನೆ. ರನ್ಸ್ ಅನ್ನುವುದು ಒಂದು ಕ್ರಿಯಾಪದ, ವರ್ಬ್. ದೇ ಪ್ಲೇ ಕ್ರಿಕೆಟ್. ಅವರು ಕ್ರಿಕೆಟ್ ಅನ್ನು ಆಡುತ್ತಾರೆ. ಪ್ಲೇ ಅನ್ನೋದು ಇಲ್ಲಿ ಒಂದು ಕ್ರಿಯಾಪದವಾಗಿರುತ್ತದೆ. ಇನ್ನ ಅಡ್ಜೆಕ್ಟಿವ್ ವಿಶೇಷಣ. ಇದರ ಬೇಸಿಕ್ ಡೆಫಿನಿಷನ್ ಅಂದ್ರೆ, ಎ ವರ್ಡ್ ದ್ಯಾಟ್ ಡಿಸ್ಕ್ರೈಬ್ ಎ ನೌನ್ ಆರ್ ಪ್ರೊನೌನ್. ನಾಮಪದವನ್ನ, ಸರ್ವನಾಮವನ್ನ ವರ್ಣಿಸುವಂತ ಶಬ್ದಕ್ಕೆ ನಾವು ಅಡ್ಜೆಕ್ಟಿವ್ ಎಂದು ಕರೆಯುತ್ತೇವೆ. ನಾಮಪದ ಮತ್ತೆ ಸರ್ವನಾಮವನ್ನು ವರ್ಣಿಸುವಂತ ಶಬ್ದಕ್ಕೆ ಅಡ್ಜೆಕ್ಟಿವ್ ಅಂತೀವಿ. ಫಾರ್ ಎಕ್ಸಾಂಪಲ್, ಸಿ ಹ್ಯಾಸ್ ಎ ಬ್ಯೂಟಿಫುಲ್ ಡ್ರೆಸ್. ಅವಳು ಸುಂದರವಾದ ಬಟ್ಟೆಯನ್ನು ಹೊಟ್ಟಿದ್ದಾಳೆ. ಇಲ್ಲಿ ಡ್ರೆಸ್ ಅನ್ನು ವರ್ಣಿಸುವ ಶಬ್ದಕ್ಕೆ ನಾವು, ಶಬ್ದ ಇದೆಯಲ್ಲ ಬ್ಯೂಟಿಫುಲ್, ಅದು ಅಡ್ಜೆಕ್ಟಿವ್ ಆಗಿದೆ. ಟ್ಯಾಲ್ ಬಾಯ್. ಬಾಯಿಯನ್ನ ವರ್ಣಿಸುವಂತ ಶಬ್ದ ಟ್ಯಾಲ್ ಅಂತಿದೆಯಲ್ಲ, ಅದು ಅಡ್ಜೆಕ್ಟಿವ್ ಆಗ್ಯದ. ಇಲ್ಲಿ ಬಿಗ್ ಹೌಸ್, ಹೌಸ್ ಅನ್ನು ವರ್ಣಿಸುವಂತ ಶಬ್ದ ಏನದು ಬಿಗ್ ಇದೆ, ಅದು ಅಡ್ಜೆಕ್ಟಿವ್ ಆಗ್ಯದ. ಇನ್ನು ಐದನೇದು ಅಡ್ವರ್ಬ್ ಕ್ರಿಯಾ ವಿಶೇಷಣ. ಇದರ ಬೇಸಿಕ್ ಡೆಫಿನಿಷನ್ ಏನಂದ್ರೆ, ಎ ವರ್ಡ್ ದ್ಯಾಟ್ ಡಿಸ್ಕ್ರೈಬ್ ಎ ವರ್ಬ್, ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್. ಕ್ರಿಯಾಪದವನ್ನ, ವಿಶೇಷಣವನ್ನ, ಇನ್ನೊಂದು ಕ್ರಿಯಾ ವಿಶೇಷಣವನ್ನ ವರ್ಣಿಸುವಂತ ಶಬ್ದಕ್ಕೆ ನಾವು ಅಡ್ಜೆಕ್ಟಿವ್, ಅಡ್ವರ್ಬ್ ಎಂದು ಕರೆಯುತ್ತೇವೆ, ಕ್ರಿಯಾ ವಿಶೇಷಣ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್,
ಹಿ ರನ್ಸ್ ಕ್ವಿಕ್ಲಿ, ಅವನು ವೇಗವಾಗಿ ಹೋಗುತ್ತಾನೆ. ಇಲ್ಲಿ ಕ್ವಿಕ್ಲಿ ಅನ್ನುವಂತ ಶಬ್ದವನ್ನ ಅದು ರನ್ ಅನ್ನ ವರ್ಣಿಸುವಂತ ಶಬ್ದ, ಅದು ವರ್ಬ್ ಅನ್ನ ವರ್ಣಿಸುವಂತ ಶಬ್ದ, ಅದು ಎಡವರ್ಬ್ ಆಗಿದೆ. ಶಿ ಸಿಂಗ್ಸ್ ವೆಲ್, ಅವಳು ಚೆನ್ನಾಗಿ ಹಾಡುತ್ತಾಳೆ. ಸಿಂಗ್ಸ್ ಹಾಡುತ್ತಾಳೆ ಅಂತಲ್ಲ, ಅದನ್ನು ವರ್ಣಿಸುವಂತಹ ಶಬ್ದ ಏನಿದೆ ವೆಲ್ ಇದೆ, ಆ ವೆಲ್ ಅನ್ನುವಂಥದ್ದು ಕ್ರಿಯಾಪದವನ್ನು ವರ್ಣಿಸ್ತದೆ. ಅದಕ್ಕೆ ನಾವು ಅದನ್ನು ಎಡವರ್ಬ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಆರನೇದು ಪ್ರಿಪೋಸಿಷನ್, ಸಂಬಂಧ ಸೂಚಕ ಪದ. ಬೇಸಿಕ್ ಡೆಫಿನಿಷನ್, ಎ ವರ್ಡ್ ದಟ್ ಶೋಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ದಿ ವರ್ಡ್ಸ್, ಶಬ್ದಗಳ ಮಧ್ಯೆ ಇರುವಂತ ಸಂಬಂಧವನ್ನು ಹೇಳುವಂತ ಪದಕ್ಕೆ ಅಥವಾ ತೋರಿಸುವಂತ ಪದಕ್ಕೆ ನಾವು ಪ್ರಿಪೋಸಿಷನ್ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, ಬುಕ್ ಈಸ್ ಆನ್ ದಿ ಟೇಬಲ್, ಬುಕ್ ಟೇಬಲ್ ಮೇಲೆ ಇದೆ. ಆನ್ ಅನ್ನುವಂತ ಶಬ್ದ ಏನಿದೆ ಇದು ಪ್ರಿಪೋಸಿಷನ್ ಆಗಿದೆ. ದಿ ಕ್ಯಾಟ್ ಈಸ್ ಎ ಅಂಡರ್ ದಿ ಚೇರ್, ಬೆಕ್ಕು ಚೇರದ ಕೆಳಗಡೆ ಇದೆ. ಇಲ್ಲಿ ಅಂಡರ್ ಅನ್ನುವಂತ ಶಬ್ದ ಏನಿದೆ ಅದು ಪ್ರಿಪೋಸಿಷನ್ ಆಗಿದೆ. ಏಳನೇದು ಕಂಜಕ್ಷನ್, ಸಂಯೋಜ ಸೂಚಕ ಪದ. ಬೇಸಿಕ್ ಡೆಫಿನಿಷನ್, ಎ ವರ್ಡ್ ದಟ್ ಜಾಯಿನ್ಸ್ ದಿ ವರ್ಡ್ಸ್ ಆರ್ ಸೆಂಟೆನ್ಸ್, ಶಬ್ದಗಳನ್ನ ವಾಕ್ಯಗಳನ್ನ ಜೋಡಣೆ ಮಾಡುವಂತ ಪದಕ್ಕೆ ನಾವೇನ್ತೀವಿ ಕಂಜಕ್ಷನ್ ಎಂದು ಕರೆಯುತ್ತೇವೆ. ಎಕ್ಸಾಂಪಲ್, ರವಿ ಅಂಡ್ ರಾಣಿ ಆರ್ ಫ್ರೆಂಡ್ಸ್, ರವಿ ಮತ್ತು ರಾಣಿ ಇಬ್ಬರು ಸ್ನೇಹಿತರು. ಇಲ್ಲಿ ರವಿ ಮತ್ತು ರಾಣಿಯನ್ನ ಸಂಬಂಧ ಸೂಚಕ ಮಾಡುವಂತ ಶಬ್ದ ಇದಲ್ಲ ಅಂಡ್ ಅನ್ನುವಂಥದ್ದು ಇಲ್ಲಿ ಕಂಜಕ್ಷನ್ ಆಗಿರುತ್ತದೆ. ಐ ಸ್ಟೇಡ್ ಹೋಮ್ ಬಿಕಾಸ್ ಇಟ್ ವಾಸ್ ರೇನಿ, ಮಳೆ ಇರುವ ಕಾರಣದಿಂದ ನಾನು ಮನೆಯಲ್ಲಿ ಇದ್ದೆ. ಇಲ್ಲಿ ಬಿಕಾಸ್ ಏಕೆಂದರೆ ಅನ್ನುವಂಥ ಶಬ್ದ ಏನಿದೆ ಅದು ಕಂಜಕ್ಷನ್ ಆಗಿರುತ್ತದೆ. ಇದು ಎಂಟನೇದು ಭಾವಸೂಚಕ ಪದ, ಇಂಟ್ರಾಜೆಕ್ಷನ್. ಬೇಸಿಕ್ ಡೆಫಿನಿಷನ್, ಎ ವರ್ಡ್ ದಟ್ ಎಕ್ಸ್ಪ್ರೆಸ್ ದಿ ಸಡನ್ ಫೀಲಿಂಗ್ಸ್ ಆರ್ ಎಮೋಷನ್, ತಕ್ಷಣದಿಂದ ಬರುವಂತಹ ಭಾವನೆಗಳು ಮತ್ತು ಎಮೋಷನ್ಗಳನ್ನ ವರ್ಣಿಸುವಂತಹ ಶಬ್ದ ಇದೆಯಲ್ಲ ಆ ಶಬ್ದಕ್ಕೆ ನಾವು ಇಂಟ್ರಾಜೆಕ್ಷನ್ ಭಾವಸೂಚಕ ಪದ ಎಂದು ಕರೆಯುತ್ತೇವೆ. ಎಕ್ಸಾಂಪಲ್, ಓ ವಾಟ್ ಎ ಬ್ಯೂಟಿಫುಲ್ ಪಿಕ್ಚರ್, ಅಂತ ಓ ಎಂತ ಸುಂದರವಾದಂತ ಇದು ಚಿತ್ರವಾಗಿದೆ. ಅಲಾಸ್ ಹಿ ಫೇಲ್ಡ್ ದಿ ಎಕ್ಸಾಮ್, ಅವನು ಅಯ್ಯೋ ಅವನು ಎಕ್ಸಾಮ್ದಲ್ಲಿ ಫೇಲ್ ಆದ. ಈ ರೀತಿ ಉದ್ಗಾರವಾಚಕವಾದಂತ ಚಿಹ್ನೆಗಳೊಂದಿಗೆ ಬರುವಂತಹ ಶಬ್ದ ಇದೆಯಲ್ಲ ಅದನ್ನ ಇಂಟ್ರಾಜೆಕ್ಷನ್ ಕರೆಯುತ್ತೇವೆ. ಇನ್ನ ಸೆಂಟೆನ್ಸ್ ದಲ್ಲಿ ಇರುವಂತ ಈ 8 ಪಾರ್ಟ್ಸ್ ಆಫ್ ದಿ ಸ್ಪೀಚ್ ಅನ್ನ ನಾವು ಸವಿವರವಾಗಿ ನೋಡೋಣ. ದಿ ಸ್ಮಾರ್ಟ್ ಬಾಯ್ ಕ್ವಿಕ್ಲಿ ರನ್ ಟು ದಿ ಸ್ಕೂಲ್, ಇಲ್ಲಿ ಒಬ್ಬ ಸ್ಮಾರ್ಟ್ ಆದಂತ ಹುಡುಗ ವೇಗವಾಗಿ ಶಾಲೆಗೆ ಹೋದ. ಇಲ್ಲಿ ದಿ ಅನ್ನುವಂಥದ್ದು ಆರ್ಟಿಕಲ್ ಆಗ್ಯದ, ಸ್ಮಾರ್ಟ್ ಅನ್ನೋದು ಎಡ್ಜೆಕ್ಟಿವ್ ಆಗ್ಯದ, ಬಾಯ್ ಅನ್ನೋದು ನೌನ್ ಆಗ್ಯದ, ಕ್ವಿಕ್ಲಿ ಅನ್ನೋದು ಎಡ್ವರ್ಬ್ ಆಗ್ಯದ. ಅದೇ ರೀತಿಯಾಗಿ ರನ್ ಅನ್ನೋದು ವರ್ಬ್ ಆಗ್ಯದ, ನಂತರ ಟು ಅನ್ನೋದು ಪ್ರಿಪೋಸಿಷನ್ ಆಗ್ಯದ, ದಿ ಸ್ಕೂಲ್ ಅನ್ನೋದೇನದೆ ಅದು ನೌನ್ ಆಗಿದೆ. ನೆಕ್ಸ್ಟ್ ಈ 8 ಪಾರ್ಟ್ಸ್ ಆಫ್ ದಿ ಸ್ಪೀಚ್ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆಯನ್ನ, ಇಂಪಾರ್ಟೆಂಟ್ ನೋಟ್ ಅನ್ನ ಯಾವುದನ್ನ ನೀವು ಒಂದೇ ಗ್ಲಾನ್ಸ್ ದಲ್ಲಿ ನೆನಪಿಡಬೇಕಂತ ಅಂತಿರೋ ಇದನ್ನು ಒಂದು ಸ್ಕ್ರೀನ್ ಶಾಟ್ ತೆಗೆದುಕೊಂಡಿಟ್ಕೊಂಡ್ರೆ ಬಹಳಷ್ಟು ಎಕ್ಸಾಮ್ಗೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ನೌನ್ ಏನಿದೆ ನೇಮ್ಸ್ ಬಗ್ಗೆ ಹೇಳುತ್ತದೆ, ಅಂದ್ರೆ ನಾಮ ಪದಗಳ ಬಗ್ಗೆ, ಅಂದ್ರೆ ಇಟ್ಟಂತ ಹೆಸರ ಬಗ್ಗೆ ಹೇಳುತ್ತದೆ. ಪ್ರನೌನ್ ಸೋಸ್ ಇನ್ಸ್ಟೆಡ್ ಆಫ್ ದಿ ನೌನ್ ಬದಲಾಗಿ ಏನು ಉಪಯೋಗಿಸ್ತೀವಿ, ಏನು ತೋರಿಸ್ತದ ಶಬ್ದ ಅದಕ್ಕೆ ಪ್ರನೌನ್ ಅಂತ ಕರಿತೀವಿ. ವರ್ಬ್ ಶೋಸ್ ದಿ ಆಕ್ಷನ್, ಕ್ರಿಯಾಪದವನ್ನ ಒಂದು ಕ್ರಿಯೆಯನ್ನ ತೋರಿಸ್ತದ. ಎಡ್ಜೆಕ್ಟಿವ್ ಡಿಸ್ಕ್ರೈಬ್ ದಿ ವರ್ಬ್, ಎಡ್ಜೆಕ್ಟಿವ್ ಕ್ರಿಯಾಪದವನ್ನು ವರ್ಣಿಸ್ತದ. ಎಡ್ವರ್ಬ್ ಡಿಸ್ಕ್ರೈಬ್ ದಿ ವರ್ಬ್, ಎಡ್ಜೆಕ್ಟಿವ್ ವರ್ಬ್ ಅನ್ನ ಎಡ್ವರ್ಬ್ ಅನ್ನ ಮತ್ತೆ ಎಡ್ಜೆಕ್ಟಿವ್ ವರ್ಣಿಸ್ತದ. ಪ್ರಿಪೋಸಿಷನ್ ಶೋಸ್ ದಿ ರಿಲೇಷನ್, ಪ್ರಿಪೋಸಿಷನ್ ಏನ್ ಮಾಡ್ತದ ಸಂಬಂಧವನ್ನು ಸೂಚಿಸ್ತದ. ಇನ್ನು ಕಂಜಕ್ಷನ್ ಜಾಯಿಂಟ್ ದಿ ವರ್ಡ್ಸ್ ಆರ್ ಸೆಂಟೆನ್ಸ್, ಕಂಜಕ್ಷನ್ ಶಬ್ದ ಮತ್ತು ವಾಕ್ಯವನ್ನು ಜೋಡಿಸ್ತದ. ಇಂಟ್ರಾಜೆಕ್ಷನ್ ಎಕ್ಸ್ಪ್ರೆಸ್ ದಿ ಫೀಲಿಂಗ್ಸ್. ಇಷ್ಟು ನೀವು ನೆನಪಿಟ್ರೆ ಮುಂದೆ ನಿಮ್ಮ ಎಕ್ಸಾಮ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇನ್ನು ಕೊನೆಯದಾಗಿ ಒಂದು ಸಂಕ್ಷಿಪ್ತವಾಗಿ ಎಲ್ಲಾ ನೋಟ್ಸ್ಗಳ ಬಗ್ಗೆ, ಎಲ್ಲ ಟೋಟಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಬಗ್ಗೆ ಒಂದು ಸ್ಕ್ರೀನ್ ಶಾಟ್ ತೆಗೆದುಕೊಂಡ್ರೆ ಇದೊಂದು ಎಕ್ಸಾಮ್ ಬಹಳಷ್ಟು ಹೆಲ್ಪ್ ಆಗ್ತದೆ. ಈ ಒಂದು ವಾಕ್ಯವನ್ನು ಸವಿವರವಾಗಿ ಈ
ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಸಂಪೂರ್ಣವಾಗಿ ನಾನು ತಿಳಿಸಿಕೊಟ್ಟಿದ್ದೇನೆ. ಇನ್ನು ಒಂದೊಂದು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಸವಿವರವಾಗಿ ಮತ್ತೆ ಡೀಟೇಲ್ ಆಗಿ ತಿಳಿಯೋಣ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಸಿಗೋಣ ದೋಸ್ತ. ಅದೇ ರೀತಿಯಾಗಿ ಎಲ್ಲರೂ ಲೈಕ್ ಮಾಡಿ, ಫಾಲೋ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. They will